ನೌಕರರ ಸಮನ್ವಯ ಸಮಿತಿ ಈ ವತಿಯಿಂದ ರಾಜ್ಯ ಸಂಘದ ಕೇಂದ್ರ ಸಮಿತಿ ವತಿಯಿಂದ 28/8/2026 ನಮ್ಮ ಅರಮನೆ ಆವರಣದಲ್ಲಿ ಒಂದು ಐಕ್ಯತಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದ್ದು, SC/ST ನೌಕರರ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಶೋಷಣೆ ಅದು ವೈಜ್ಞಾನಿಕ ಶೋಷಣೆಯಾಗಿ ಮಾರ್ಪಟ್ಟಿದ್ದು, ಈಗ ಹಲವಾರು ಹಂತಗಳಲ್ಲಿ ನಾವು ಅದನ್ನು ಅನುಭವಿಸ್ತಾ ಬಂದಿರುವಂತಹ ಒಂದು ವೇದಿಕೆಯಾಗಿದೆ. ಅದರ ವಿರುದ್ಧವಾಗಿ ಅದರ ಉತ್ತರವನ್ನು ಪಡೆಯುವ ಸಲುವಾಗಿ ಇವತ್ತು ನಮ್ಮ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳಿಂದ ಮತ್ತು ಸಚಿವರುಗಳಿಂದ ಮತ್ತು ನಮ್ಮ ಸಮುದಾಯದ ನಾಯಕರುಗಳಿಂದ ಹಿಡಿದು ಸಮಾವೇಶದಲ್ಲಿ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಸುಮಾರು 30ರಿಂದ 40 ಸಾವಿರ ಜನ ನಮ್ಮ SC/ST ನೌಕರ ಸಮುದಾಯದ ನೌಕರರು ಪಾಲ್ಗೊಳ್ತಾ ಇದ್ದು, ದಯಮಾಡಿ ತಾಲೂಕಿನ ಎಲ್ಲ SC/ST ನೌಕರ ಸಮನ್ವಯ ಸಮಿತಿಯ ಸದಸ್ಯರುಗಳು ದಯಮಾಡಿ ಈ ಒಂದು 28/8/2026 ಶನಿವಾರದಂದು ತಾವುಗಳು OOD ಸೌಲಭ್ಯವಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೊಸಕೋಟೆ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ SC/ST ಸಮನ್ವಯ ಸಮಿತಿ ತಾಲೂಕು ಅಧ್ಯಕ್ಷರು. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯಿಂದ ನಡೆಯುವಂಥ ಈ ಒಂದು ಬೃಹತ್ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾರಂಭ ಬೆಂಗಳೂರು ಶೃಂಗಾರ ಪ್ಯಾಲೇಸ್ನಲ್ಲಿ ನಡೀತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ಸಮಸ್ತ ಎಲ್ಲ SC/ST ನೌಕರರು ಭಾಗವಹಿಸಿ ಇದರ ಒಂದು ಅಲ್ಲಿ ನಡೆಯುವಂಥ ಸಮಾವೇಶದಲ್ಲಿ ಏನನ್ನು ಚರ್ಚೆ ಆಗ್ತದೆ, ಏನು ನಮ್ಮ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಆಗ್ತದೆ, ಆ ಒಂದು ವಿಷಯದ ಬಗ್ಗೆ ಎಲ್ಲರೂ ಕೂಡ ಭಾಗವಹಿಸಿ ನಾವೆಲ್ಲ ಸಮಾವೇಶವನ್ನು ಜಯಗೊಳಿಸಿ ಪೂರ್ಣಗೊಳಿಸಬೇಕು. ಹಾಗೂ ನಮ್ಮ ಬೇಡಿಕೆಗಳು ಏನಿದ್ದಾವೆ ಅದನ್ನು ಸರ್ಕಾರದ ಮುಂದೆ ಇಡುವ ಮುಖಾಂತರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಹಾಗೂ ಏನು ರೋಸ್ಟರ್ ಪದ್ಧತಿ ಇದೆ ಅದು ಕೆಲವು ಇಲಾಖೆಗಳಲ್ಲಿ ಏನು 32 ಇಲಾಖೆ ಇದೆ, ಎಲ್ಲ 32 ಇಲಾಖೆಯಲ್ಲೂ ಅದಾಗ್ತಾ ಇಲ್ಲ. ಅದನ್ನು ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಇದನ್ನು ಪ್ರಸ್ತಾಪ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಆಗಬೇಕು. ತಾವು ಮಾಡ್ತೀರಂತ ರಾಜ್ಯದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಜಿಲ್ಲೆಗಳ ಅಧ್ಯಕ್ಷರುಗಳಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ. ಹಾಗಾಗಿ ಈ ಒಂದು ಸಮಾವೇಶ ನಡೆಯುವ ಸಂದರ್ಭ ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಎಲ್ಲರೂ ಎಲ್ಲ ತಾಲೂಕುಗಳಿಂದ ನಮ್ಮ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಈ ಒಂದು ಸಮಾರಂಭಕ್ಕೆ ಆಗಮಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಹಾಗೂ ಈ ಒಂದು ಸಮಾರಂಭ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಕಾರಣಭೂತರಾಗಿರ್ತೀವಿ. ನೀವು ಎಲ್ಲರೂ ಕೂಡ ಬರಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ನಾನು ರಾಜು ಹೊಸಕೋಟೆ, ಮಾಜಿ SC/ST ನೌಕರರ ಸಮನ್ವಯ ಸಮಿತಿ ಅಧ್ಯಕ್ಷರು, ಹೊಸಕೋಟೆ ತಾಲೂಕು. ನಾನು ತಾಲೂಕು ನೌಕರ ಸಂಘದ ಗೌರವಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಇದು 6ನೇ ಐಕ್ಯತಾ ಸಮಾವೇಶ SC ನೌಕರರಾಗಿರೋದ್ರಿಂದ ಇಂದಿನ ಸಮಾವೇಶಗಳು ಯಶಸ್ವಿಯಾಗಿದ್ದಾವೆ, ಅದ್ದೂರಿಯಾಗಿ ನಡೆದಿದ್ದಾವೆ. ಅದರಲ್ಲೂ ನಮ್ಮ ಬೇಡಿಕೆಗಳು ಈಡೇರಿಸಿದರೆ ನಮ್ಮ ರಾಜ್ಯಾಧ್ಯಕ್ಷರಾದ ಶಿವಶಂಕರ್ ಸರ್ ಈಗ ಒಂದು ಅತ್ಯುನ್ನತವಾದ ಸಮಾವೇಶವನ್ನ ನಮ್ಮ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಒಂದು ಸಮಾವೇಶಕ್ಕೆ ನಮ್ಮ SC/ST ನೌಕರರು, ಈ ತಾಲೂಕಿನ ಎಲ್ಲಾ ನೌಕರರು ಬರಬೇಕು. OOD ಸೌಲಭ್ಯ ಇರುತ್ತೆ. ಈ ಒಂದು ಕಾರ್ಯಕ್ರಮನ ಹಾಜರಾಗಿದ್ದು ಯಶಸ್ವಿಗೊಳಿಸಬೇಕಂತ ನಮ್ಮ SC/ST ನೌಕರರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಏನು ಒಂದು 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶವನ್ನ ಸನ್ಮಾನ್ಯ ನಮ್ಮ ಶಿವಶಂಕರ್ ಸರ್ ಅವರ ಸಮ್ಮುಖದಲ್ಲಿ ನಡೆಸ್ತಾ ಇದ್ದಾರೋ ಅದು ಬಹಳ ಒಂದು ವಿಶೇಷತೆಯನ್ನು ಹೊಂದಿರತಕ್ಕಂಥ ಒಂದು ಸಮಾವೇಶ. ಏಕೆಂತಂದ್ರೆ ನಮಗೆ ಏನು ಸುಪ್ರೀಂ ಕೋರ್ಟ್ ಪವಿತ್ರ ಪ್ರಕರಣದಲ್ಲಿ ಆದೇಶವನ್ನು ನೀಡಿದಂತ ಸಂದರ್ಭದಲ್ಲಿ ಆ ಒಂದು ಆದೇಶವನ್ನ ಎಲ್ಲ ಒಂದು ನೌಕರರಿಗೆ ವಿಸ್ತರಿಸುವಲ್ಲಿ ನಮ್ಮ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಸಮುದಾಯದ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರಾಗಿರ್ಬೋದು, ಮತ್ತೆ K. ಮುನಿಯಪ್ಪ ಸಾಹೇಬ್ರಾಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಈ ತರ ಅನೇಕ ಮುಖಂಡರುಗಳು ಈ ಒಂದು ಬಡ್ತಿ ಸೌಲಭ್ಯಗಳನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆದ್ರೂ ಕೂಡ ಎಲ್ಲೋ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇಲ್ಲ. ಆ ಒಂದು ಯಶಸ್ವಿಯನ್ನ ತಗೊಂಡ್ಬರುವ ಒಂದು ವಿಷಯವಾಗಿ ಇವತ್ತು ಏನ್ ಮಾಡ್ತಾ ಇದೀವಿ ನಾವು ಅರಮನೆ ಮೈದಾನದಲ್ಲಿ ಎಲ್ಲ ಒಂದು ಸರ್ಕಾರಿ ನೌಕರರು ಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ, ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇದಕ್ಕೆ ಎಲ್ಲ
ತಾಲೂಕು, ಹೋಬಳಿ, ಜಿಲ್ಲೆ ಎಲ್ಲರಿಂದ ಲಕ್ಷಾಂತರ ಜನ ಅಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಜೈ ಭೀಮ್. ಟಿ ಸೊಣ್ಣಪ್ಪ, ಕರ್ನಾಟಕ ರಾಜ್ಯ SC/ST ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರು. ಧನ್ಯವಾದಗಳು. ನನ್ನ ಆತ್ಮೀಯ SC/ST ನೌಕರರು ಬಂಧುಗಳೇ, ದಿನಾಂಕ 28/8/2026 ಬೆಂಗಳೂರು ಅರಮನೆ ಮೈದಾನದಲ್ಲಿ ನಮ್ಮ SC/ST ನೌಕರರ ಬಹುಮುಖ ಸಮಾವೇಶ ನಡೀತಾ ಇದೆ. ತಾವೆಲ್ಲರೂ ಭಾಗಿಯಾಗಬೇಕು. ಭಾಗಿಯಾಗುವ ಮೂಲಕ ತಾವೆಲ್ಲರೂ ಏನು ನಮ್ಮ ಬೇಡಿಕೆಗಳನ್ನ, ಹಕ್ಕೊತ್ತಾಯಗಳನ್ನು ಮಂಡಿಸುವ ಮೂಲಕ ಇಡೀ ನಮ್ಮ ಸಮುದಾಯಕ್ಕೆ ಬಲ ತುಂಬತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ತಾವೆಲ್ಲರೂ ಒಟ್ಟಾರೆ ನಮ್ಮ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶ ಯಶಸ್ವಿಗೊಳಿಸುವ ಮೂಲಕ ಇಡೀ ರಾಜ್ಯಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ, ಒಂದು ಕಟಿಬದ್ಧವಾಗಿರ್ತಕ್ಕಂಥ ಒಂದು ಸಂದೇಶ ಕಳಿಸುವಂತ ಅವಕಾಶ ಸಿಕ್ಕಿದೆ. ತಾವೆಲ್ಲರೂ ಭಾಗಿಯಾಗಬೇಕಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಪ್ರಕಾಶ್, SC/ST ನೌಕರ ಸಮಾವೇಶ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮುಗಿಸ್ಕೊಡ್ತಾರೆ. SC/ST ನೌಕರರ ಸಮಾವೇಶ 6ನೇ ರಾಜ್ಯ ಮಟ್ಟದ ಸಮಾವೇಶ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲ ಕೂಡ ನೌಕರರ ಬಂಧುಗಳು ಭಾಗವಹಿಸಬೇಕು. ಎಲ್ರಿಗೂ ಶುಭವಾಗಲಿ. ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ. ಸರ್ಕಾರಿ SC/ST ನೌಕರರ ಮಹಾಸಮ್ಮೇಳನ ಇದೇ ತಿಂಗಳು 28/8/2026 ನಡೆಯುವ ಈ ಬೃಹತ್ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಸರ್ಕಾರಿ SC/ST ನೌಕರರು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲೂ ಕಳಕಳಿಯ ಮನವಿ. ರಾಜು, ಜಿಲ್ಲಾಧ್ಯಕ್ಷರು, ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಮಸ್ಕಾರ. ನನ್ನ ಹೆಸರು ಶ್ಯಾಮರಾವ್ ಬಿ ಅಂತೆ, ಜಾನುವಾರು ಅಧಿಕಾರಿ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಿರಿಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ನಮ್ಮ ಸಮನ್ವಯ ಸಮಿತಿಗೆ ನಮ್ಮದು ಎಲ್ಲ ರೀತಿಯಲ್ಲೂ ಬೆಂಬಲ ಇದೆ ಅಂತ ಸೂಚಿಸ್ತೇನೆ.